ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ನೆಹರು ಕಪ್ ಫುಟ್ಬಾಲ್ ಫೈನಲ್, ಸತತ 3ನೇ ಬಾರಿ ಭಾರತ ಚಾಂಪಿಯನ್. ಪೆನಾಲ್ಟಿ ಶೂಟೌಟ್ನಲ್ಲಿ ಕ್ಯಾಮರೂನ್ ವಿರುದ್ಧ ವಿನ್. ವಿದೇಶಿ ಪ್ರವಾಸದಲ್ಲಿ ಮೋಜು ಮಸ್ತಿಯದ್ದೇ ಕಾರುಬಾರು, ರಾಜ್ಯದಲ್ಲಿ ಬರವೇ ಇಲ್ಲವೆಂದ ಶಾಸಕರು. ಜನರ ದುಡ್ಡಲ್ಲಿ ನಾಯಕರ ಅಂಧ ದರ್ಬಾರು. ಉಗ್ರರ ಬೇಟೆ ಮುಂದುವರಿಸಿದ ಸಿಸಿಬಿ ಪೊಲೀಸ್, ಮತ್ತೊಬ್ಬ ಶಂಕಿತ ಭಯೋತ್ಪಾದಕನ ಅರೆಸ್ಟ್. ವಿಧ್ವಂಸಕ ಕೃತ್ಯಗಳ ಮಾಹಿತಿಗಾಗಿ ತಲಾಶ್. ಸಾಲ ಮನ್ನಾ ಮಾಡಿದ್ರೂ ತಪ್ಪದ ಗೋಳು, ಲೋನ್ ಕಟ್ಟದ ಹಲವು ರೈತರು ಜೈಲು ಪಾಲು. ಬ್ಯಾಂಕ್ಗಳ ಬ್ರಹ್ಮಾಸ್ತ್ರಕ್ಕೆ ಬೀದರ್ ಅನ್ನದಾತರು ಕಂಗಾಲು. 39ನೇ ವಸಂತಕ್ಕೆ ಕಾಲಿಟ್ಟ ಸುದೀಪ್, ಅಭಿಮಾನಿಗಳು ತಾರೆಯರಿಂದ ಭರಪೂರ ವಿಶಸ್. ಹುಟ್ಟುಹಬ್ಬಕ್ಕೆ ಕಿಚ್ಚನಿಂದ ಮಾನವೀಯತೆಯ ಟಚ್. ಭಾರತ ನೆಹರು ಕಪ್ ಫುಟ್ಬಾಲ್ ಹ್ಯಾಟ್ರಿಕ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸತತ 3ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಭಾರತೀಯರು ಯಶಸ್ವಿಯಾಗಿದ್ದಾರೆ. ನವದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಕ್ಯಾಮರೂನ್ ವಿರುದ್ಧ ಭಾರತ ಭಾರೀ ಗೆಲುವು ಸಾಧಿಸಿತು. ಪಂದ್ಯ ನಿಗದಿತ ಸಮಯದ ಅಂತ್ಯಕ್ಕೆ 2-2ರಲ್ಲಿ ಸಮಗೊಂಡಿತು. ಎಕ್ಸ್ಟ್ರಾ ಟೈಮ್ನಲ್ಲಿ ಸಹ ಗೋಲು ಬರಲಿಲ್ಲ. ಅನಂತರ ಚಾಂಪಿಯನ್ ತಂಡವನ್ನು ನಿರ್ಧರಿಸಲು ಪೆನಾಲ್ಟಿ ಶೂಟೌಟ್ ಮೊರೆ ಹೋಗಲಾಯಿತು. ಪೆನಾಲ್ಟಿ ಶೂಟೌಟ್ನಲ್ಲಿ ಭಾರತ 5-4 ಗೋಲುಗಳ ಭರ್ಜರಿ ಜಯ ಸಾಧಿಸಿತು. ಭಾರತದ ಶೂಟೌಟ್ನಲ್ಲಿ ನಾಯಕ ಸುನಿಲ್ ಚೇಟ್ರಿ, ರಾಬಿನ್ ಸಿಂಗ್, ದಿಂಜಿಲ್ ಫ್ರಾಂಕೋ, ಮೆಹತಾಬ್ ಹುಸೇನ್ ಹಾಗೂ ಕ್ಲಿಫರ್ಡ್ ಮಿರಾಂಡಾ ಗೋಲು ಬಾರಿಸಿದರು. Shot hit the post and went into the net. Thierry Macon beat Subroto Paul, but his shot didn't go into the net. The crowd have invaded the field. It is moments of joy. It is a historic day for Indian football, as they have won the Nehru Cup, beating a country 108 positions ahead of them in FIFA rankings. And this is a historic day for Wim Poverman's team. ಭಾರತ ನೆಹರು ಕಪ್ ಫುಟ್ಬಾಲ್ ಹ್ಯಾಟ್ರಿಕ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸತತ 3ನೇ ಸಾರಿ ಇದು ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಭಾರತೀಯರು ಸಫಲರಾಗಿದ್ದಾರೆ. ನವದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ಕ್ಯಾಮರೂನ್ ವಿರುದ್ಧ ಭಾರತ ಭಾರೀ ಗೆಲುವನ್ನು ಸಾಧಿಸಿತು. ಪಂದ್ಯ ನಿಗದಿತ ಸಮಯದ ಅಂತ್ಯಕ್ಕೆ 2-2ರಲ್ಲಿ ಸಮಗೊಂಡಿತ್ತು. ಆದರೆ ಎಕ್ಸ್ಟ್ರಾ ಟೈಮ್ನಲ್ಲೂ ಕೂಡ ಗೋಲ್ ಬರಲಿಲ್ಲ. ಅನಂತರ ಚಾಂಪಿಯನ್ ತಂಡವನ್ನು ನಿರ್ಧರಿಸೋದಕ್ಕೆ ಪೆನಾಲ್ಟಿ ಶೂಟೌಟ್ನ ಮೊರೆ ಹೋಗಲಾಯಿತು. ಪೆನಾಲ್ಟಿ ಶೂಟೌಟ್ನಲ್ಲಿ ಭಾರತ ತಂಡ 5-4 ಗೋಲುಗಳ ಭರ್ಜರಿ ಜಯ ಸಾಧಿಸಿತು. ಇದರೊಂದಿಗೆ ಭಾರತದ ಶೂಟೌಟ್ನಲ್ಲಿ ನಾಯಕ ಸುನಿಲ್ ಚೇಟ್ರಿ, ರಾಬಿನ್ ಸಿಂಗ್, ದಿಂಜಿಲ್ ಫ್ರಾಂಕೋ, ಮೆಹತಾಬ್ ಹುಸೇನ್ ಹಾಗೂ ಕ್ಲಿಫರ್ಡ್ ಮಿರಾಂಡಾ ಗೋಲು ಬಾರಿಸಿದರು. ಹಾಗಾಗಿ ಸತತ 3ನೇ ಬಾರಿಗೆ ಭಾರತ ಒಂದು ನೆಹರು ಕಪ್ ಫುಟ್ಬಾಲನ್ನು ಗೆದ್ದುಕೊಂಡಿದೆ. But his shot did go into the net. The crowd have invaded the field. It is moments of joy. It is a historic day for Indian football, as they have won the Nehru Cup, beating a country 108 positions ahead of them in FIFA rankings. And this is a historic day for Wim Poverman's team. ರಾಜ್ಯದಲ್ಲಿ ಹಲವೆಡೆ ಬರ ತಾಂಡವವಾಡ್ತಾ ಇದೆ. ಮಳೆ ಬೆಳೆ ಕೈಕೊಟ್ಟು ಕುಡಿಯೋ ನೀರು ಮೇವಿಗೂ ಪರಿತಪಿಸುವಂತಾಗಿದೆ. ಆದರೆ ನಮ್ಮ ಶಾಸಕರ ಪ್ರಕಾರ ರಾಜ್ಯದಲ್ಲಿ ಸುಭೀಕ್ಷೆ, ಸುಖ, ಶಾಂತಿ ನೆಲೆಸಿದೆಯಂತೆ. ಹಾಗಂತ ಅವರು ಫಾರಿನಲ್ಲಿ ರೀಲ್ ಬಿಡ್ತಾ ಇದ್ದಾರೆ. ಫ್ಯಾಮಿಲಿ ಸಮೇತ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. We are seeing the country developments, so their system of government, their system of living, system of about the infrastructures and other things. Yeah. What part of India do you come from? Bangalore, Karnataka. There's a drought there. There's a problem with water or Drought. Drought is not now getting a good rain. There's not much rain. Now it's a good raining. It's raining now. Yeah. How come do you know that there is a drought? Because we're journalists. We read about a lot of places. Okay. Yeah. Do you like Argentina? Yeah, it's a nice structure, building structures and other things. It is a historical and monuments. So very good. Still today only, yesterday night only we came. Today morning we started. Still we have not seen the Argentina fully city. Yeah. Just now, this is the first spot we are in here. And will you be speaking to anybody from Argentina, from the government? Not yet. So there's no relation with... No chance. ಕೇಳಿದ್ರಲ್ಲ, ಫ್ಯಾಮಿಲಿ ಸಮೇತ ವಿದೇಶಗಳಿಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ನಮ್ಮ ಶಾಸಕರ ವರಸೆಯನ್ನ.
ವಿವಿಧ ದೇಶಗಳ ಪ್ರಖ್ಯಾತ ಟೂರಿಸ್ಟ್ ತಾಣಗಳಲ್ಲಿ ಇವರ ಪ್ರವಾಸದ ಡೀಟೇಲ್ಸ್ ನೋಡಿದ್ರೆ ಇದು ಅಧ್ಯಯನ ಪ್ರವಾಸವೋ ಅಥವಾ ಐಷಾರಾಮಿ ಫಾರಿನ್ ಟೂರೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮ್ಮ ಶಾಸಕರ ಪ್ರವಾಸ ಆರಂಭವಾಗೋದೇ ಅರ್ಜೆಂಟೀನಾ ಮುಖಾಂತರ. 5 ದಿನ ಅರ್ಜೆಂಟೀನಾದಲ್ಲಿ ಸುತ್ತಾಡ್ತಾರೆ. ತಂದೂರ್ ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ತಂದೂರ್ ಇಂಡಿಯನ್ ರೆಸ್ಟೋರೆಂಟ್ನ ರೇಟು ಕೇಳಿದ್ರೇನೆ ಭಯ ಆಗುತ್ತೆ. ತಂದೂರ್ ಇಂಡಿಯನ್ ಹೋಟೆಲ್ನಲ್ಲಿ ಒಂದು ಇಂಡಿಯನ್ ಟೀಗೆ 1083 ರೂಪಾಯಿ. ಸಾದಾ ಟೀ ಕುಡಿಬೇಕು ಅಂದ್ರೆ 687 ರೂಪಾಯಿ ಕೊಡಬೇಕು. ಒಂದು ಪ್ಲೇಟ್ ಚಿಕನ್ ಕಬಾಬ್ಗೆ 2679 ರೂಪಾಯಿ. ಒಂದು ಪ್ಲೇಟ್ ಫಿಶ್ ಟಿಕ್ಕಾಗೆ ಬರೀ 2907 ರೂಪಾಯಿ. ಸೆಪ್ಟೆಂಬರ್ 1ರಿಂದ 5ರವರೆಗೆ ಅರ್ಜೆಂಟೈನಾದ ವಿವಿಧ ಪ್ರವಾಸಿ ತಾಣಗಳಲ್ಲಿ ಶಾಸಕರು ವಿಹಾರ ನಡೆಸಲಿದ್ದಾರೆ. ವಿಶ್ವವಿಖ್ಯಾತ ಸೂರ್ಯ ದೇಗುಲ, ಇಂಕಾ ಗುಹೆಗಳು, ಮಚುಪಿಕೋ ಪರ್ವತ ಶ್ರೇಣಿಯಲ್ಲಿ ಸುತ್ತಾಡಲಿದ್ದಾರೆ. ಇನ್ನು ಸೆಪ್ಟೆಂಬರ್ 5ರಂದು ಬ್ರೆಜಿಲ್ಗೆ ಹಾರಲಿರೋ ತಂಡ ಸೆಪ್ಟೆಂಬರ್ 6ರಂದು ಬ್ರೆಜಿಲ್ ಅರ್ಜೆಂಟೈನಾ ಗಡಿಯಲ್ಲಿ ಬರೋ ರಮಣೀಯ ಜಲಪಾತಗಳನ್ನ ವೀಕ್ಷಣೆ ಮಾಡಿ 3 ದಿನ ಸುತ್ತಮುತ್ತಲ ಪ್ರವಾಸಿ ತಾಣಗಳ ವೀಕ್ಷಣೆ ಮಾಡಲಿದೆ. ಇನ್ನು ಸೆಪ್ಟೆಂಬರ್ 10, 11, 12 ರಿಯೋ ಡಿ ಜನೈರೋದಿಂದ ಬ್ರೆಜಿಲ್ನ ನಾನಾ ಮೋಜಿನ ತಾಣಗಳಲ್ಲಿ ಅಧ್ಯಯನ ಮುಂದುವರಿಯಲಿದೆ. ಸೆಪ್ಟೆಂಬರ್ 13ರಂದು ಬ್ರೆಜಿಲ್ನಿಂದ ದುಬೈಗೆ ಪ್ರಯಾಣ ಬೆಳೆಸಲಿರೋ ತಂಡ 15ರವರೆಗೆ ಅಲ್ಲಿ ಭರ್ಜರಿ ಪ್ರವಾಸ ಪೂರೈಸಲಿದೆ. ಸೆಪ್ಟೆಂಬರ್ 16ರಂದು ಲಕ್ಸುರಿ ಫಾರಿನ್ ಟೂರ್ಗೆ ಅದ್ದೂರಿ ತೆರೆ ಬೀಳಲಿದ್ದು ಶಾಸಕರ ತಂಡ ದುಬೈನಿಂದ ರಾಜ್ಯಕ್ಕೆ ವಾಪಸ್ಸಾಗಲಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬರ ಇದ್ರೂ ನಮ್ಮ ಶಾಸಕರು ದುಬಾರಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ರಾಜ್ಯದ ಜನರ ದುಡ್ಡನ್ನ ನೀರಿನಂತೆ ವಿದೇಶಗಳಲ್ಲಿ ಖರ್ಚು ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಧರಣೀಶ್ ಬೂಕನಕೆರೆ, ಸುವರ್ಣ ನ್ಯೂಸ್. ಭಯೋತ್ಪಾದಕರ ವಿರುದ್ಧ ಸಿಸಿಬಿ ಪೊಲೀಸರು ಬೇಟೆ ಮುಂದುವರೆಸಿದ್ದಾರೆ. ರಾಜ್ಯದ ಪ್ರಮುಖ ರಾಜಕಾರಣಿಗಳು, ಖ್ಯಾತ ಪತ್ರಕರ್ತರನ್ನ ಹತ್ಯೆಗೈಲು ಸಜ್ಜಾಗಿದ್ದ ಮತ್ತೊಬ್ಬ ಶಂಕಿತ ಉಗ್ರನನ್ನು ಬಂಧಿಸಿದ್ದಾರೆ. ಇದರೊಂದಿಗೆ ಇದುವರೆಗೂ ಬಲೆಗೆ ಬಿದ್ದವರ ಸಂಖ್ಯೆ 17ಕ್ಕೇರಿದೆ. ಶಂಕಿತ ಉಗ್ರರಿಗಾಗಿ ಮುಂದುವರೆದ ಬೇಟೆ. ಮತ್ತೊಬ್ಬ ಶಂಕಿತ ಉಗ್ರ ಬಲೆಗೆ. ಹೌದು, ರಾಜ್ಯದಲ್ಲಿ ಗಣ್ಯರ ಹತ್ಯೆಗೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರರ ಜಾಲವನ್ನ ಸಿಸಿಬಿ ಪೊಲೀಸರು ಬೆನ್ನತ್ತಿದ್ದಾರೆ. ಭರ್ಜರಿ ಬೇಟೆ ಮುಂದುವರೆಸಿದ್ದಾರೆ. ಭಯೋತ್ಪಾದಕ ಚಟುವಟಿಕೆಗೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಮೂಲದ ಮತ್ತೊಬ್ಬ ಶಂಕಿತ ಭಯೋತ್ಪಾದಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನ ಹೆಸರು ಮೊಹಮ್ಮದ್ ಅಕ್ರಮ್. 22ರ ಹರೆಯದ ಈತ, ವೃತ್ತಿಯಲ್ಲಿ ಡ್ರೈವರ್. ಭಯೋತ್ಪಾದಕರ ವಿಧ್ವಂಸಕ ಸಂಚು ವಿಫಲಗೊಳಿಸಿ ಹಲವರನ್ನ ಬಂಧಿಸಿದ ಸುದ್ದಿ ಜಗಜ್ಜಾಹೀರಾಗುತ್ತಿದ್ದಂತೆ ನಗರದಲ್ಲಿ ಬೀಡು ಬಿಟ್ಟಿದ್ದ ಶಂಕಿತ ಉಗ್ರರು ಜಾಗ ಖಾಲಿ ಮಾಡಲು ಮುಂದಾಗುತ್ತಿದ್ದಾರೆ. ಈ ಮಾಹಿತಿಯನ್ನಾಧರಿಸಿದ ಬೆಂಗಳೂರು ಸಿಸಿಬಿ ಪೊಲೀಸರು ನಿನ್ನೆ ಮತ್ತೊಬ್ಬ ಉಗ್ರ ಮೊಹಮ್ಮದ್ ಅಕ್ರಮ್ ಎಂಬಾತನನ್ನ ಮೆಜೆಸ್ಟಿಕ್ನಲ್ಲಿ ಬಂಧಿಸಿದ್ದಾರೆ. ಈ ಪ್ರಕರಣದ ತನಿಖೆಗೆ ಬೇಕಾಗಿದ್ದ ಮತ್ತೋರ್ವ ಆರೋಪಿ ಮೊಹಮ್ಮದ್ ಅಕ್ರಮ್ ಆಲಿಯಾಸ್ ಖಾಲಿದ್ ಆಲಿಯಾಸ್ ಇಮ್ರಾನ್ ಖಾನ್, ವಯಸ್ಸು 22 ಎನ್ನುವನನ್ನು ಬೆಂಗಳೂರು ನಗರದಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಬಂಧಿಸಿರ್ತಾರೆ. ಈತನ ವಶದಿಂದ ಒಂದು ವಿದೇಶಿ ನಿರ್ಮಿತ 7.65 mm ಪಿಸ್ತೂಲು, 16 ಮದ್ದುಗುಂಡುಗಳು ಹಾಗೂ ಇತರೆ ಸಲಕರಣೆಗಳನ್ನು ವಶಪಡಿಸಿಕೊಂಡಿರ್ತಾರೆ. ಅಂದಹಾಗೆ ಅಕ್ರಮ್ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯವನೆಂದು ತಿಳಿದು ಬಂದಿದೆ. ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ನೆಲೆಸಿದ್ದು ಅಲ್ಲಿ ಭಯೋತ್ಪಾದಕರ ಜೊತೆ ಸಂಬಂಧ ಹೊಂದಿದ್ದ. ಬಳಿಕ ಬೆಂಗಳೂರಿನಲ್ಲಿ ನೆಲೆಸಿದ ಅಕ್ರಮ್ ಬಂಧಿತರಾದ ಆರೋಪಿಗಳ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದ ಎನ್ನಲಾಗಿದೆ. ಶಂಕಿತ ಉಗ್ರನಿಂದ 7.65 mm ವಿದೇಶಿ ಪಿಸ್ತೂಲ್ ಮತ್ತು 16 ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ನಗರದಲ್ಲಿ ನೆಲೆಸಿರುವ ಮತ್ತಷ್ಟು ಉಗ್ರರ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಬೆಳಗಾವಿಯಿಂದ ಶ್ರೀನಾಥ್ ಜೋಶಿ ಜೊತೆ ಬೆಂಗಳೂರಿಂದ ಅಶ್ವಥ್, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.